ಸುಧಾಕರ್ಗೆ ಅವರು ಪ್ರಬಲ ಅನಿಸೋದಿಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಅವರು ಒಂದು 3 ಸರಿ MLA ಆಗಿದ್ದಾರೆ. ಆಮೇಲೆ ಈ ಸರಿ MP ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಹಲವಾರು ಈ ಕ್ಷೇತ್ರದಲ್ಲಿ ಅವರು ತುಂಬ ಜನಗಳಿಗೆ ಅನುಕೂಲ ಮಾಡಿರೋದ್ರಿಂದ ಅವರ ಒಂದು ಮುಖ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಅವರು ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರ ಮುಂದೆ ಇವರೇನು ಅಷ್ಟು ಪ್ರಬಲ ಅನಿಸೋದಿಲ್ಲ. ಓಕೆ, ಇನ್ನು ರಾಜ್ಯ ಸರ್ಕಾರ ತಾವು ನುಡಿದಂತೆ ನಡೆದಿದ್ದೀವಿ ಅಂತ ಅಂತಾರೆ. ಏನು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದು ಕೂಡ ಈಗಾಗಲೇ ಜಾರಿಯಲ್ಲಿದೆ. ಇದೆಲ್ಲ ಒಂದು ಕಡೆ ಮೈನಸ್ ಆಗುತ್ತೆ ಅಂತ ಅನಿಸುತ್ತಾ ಸುಧಾಕರ್ ಅವರ? ಸರ್, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಘೋಷಣೆಗಳು ಮಾಡ್ತಾ ಇದ್ದಾರೆ. ಈಗ ಏನು ಜನ ಗ್ಯಾರಂಟಿನೇ ಬೇಡ ಅಂತ ಬಯಸ್ತಾ ಇದ್ದಾರೆ. ಇಲ್ಲಿರೋರೆಲ್ಲ ಕೇಳಿ ಬೇಕಂದರೆ ಗ್ಯಾರಂಟಿ ಬೇಡ, ಒಳ್ಳೆ ಆಡಳಿತ ಬೇಕು. ನಾವು ಈ ಒಂದು ಕರ್ನಾಟಕನ ಶಾಂತಿಯ ತೋಟ ಅಂತೇಳಿ ಏನು ಹೇಳ್ತಾ ಇದ್ದಾರೋ ಅದು ಮಾಡಲಿ ಅಂತ ಜನ ಬಯಸ್ತಾ ಇದ್ದಾರೆ.